ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಆಪರೇಷನ್ ಹಸ್ತ ಸದ್ದು ಮಾಡ್ತಾ ಇದೆ. ಬಿಜೆಪಿ ಹಾಗೂ ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ 25 ಶಾಸಕರು ಬರ್ತಾರಂತೆ. ಈ ಮಾತನ್ನ ಬೇರೆ ಯಾರೂ ಹೇಳಿಲ್ಲ, ಬದಲಾಗಿ ಖುದ್ದು ಸಚಿವರೊಬ್ಬರು ಹೇಳಿದ್ದಾರೆ. ಈ ಸ್ಫೋಟಕ ಹೇಳಿಕೆ ಕೊಟ್ಟಿರುವಂಥದ್ದು MB ಪಾಟೀಲ್. ನಮ್ಮ ಜೊತೆ ಚೆನ್ನಾಗಿರೋರು ಸೂಕ್ತ ಸಮಯದಲ್ಲಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ, ನಮ್ಮ ಜೊತೆಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಯತ್ನಾಳ್ ಅವರು 60 ಶಾಸಕರು ಕಾಂಗ್ರೆಸ್ನಿಂದ ಬಿಜೆಪಿಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಶಾಸಕ ಯತ್ನಾಳ್ ಬಾಲಿಶ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ 6 ಶಾಸಕರು ಕೂಡ ಬಿಜೆಪಿಗೆ ಹೋಗೋದಿಲ್ಲ, 60 ಬಿಟ್ಬಿಡಿ, 6 ಶಾಸಕರು ಕೂಡ ಬಿಜೆಪಿಗೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಈ ಹಿಂದೆಯೂ ಕೂಡ ಯಾವಾಗ ಆಪರೇಷನ್ ಕಮಲ ಎನ್ನುವ ಚರ್ಚೆ ಆಗ್ತಾ ಇತ್ತೋ, ಹಾಲಿ ಸರ್ಕಾರವನ್ನು ಕೆಡವುವುದರ ಮೂಲಕ ಬಿಜೆಪಿ ಹಾಗೂ JDS ಬಹಳ ದೊಡ್ಡ ಮಟ್ಟದ ಆಪರೇಷನ್ಗೆ ಮುಂದಾಗಿದೆ ಎಂದಾಗಲೂ ಕೂಡ ಇಂಥ ಮಾತುಗಳು ಕೇಳ್ತಾ ಇದ್ವು. ಜೊತೆಗೆ ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಇಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು ಹಿಂದೆ. ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಕೆಲಸವನ್ನು BJP ಮಾಡ್ತಾ ಇದೆ ಅಂತ. ಆ ನಂತರದಲ್ಲಿ ಅನೇಕ ರೆಕ್ಕೆ ಪುಕ್ಕಗಳು ಬಂದವು. ಇಲ್ಲ, ಆಪರೇಷನ್ ನಡೆಯುತ್ತಂತೆ, ಕಾಂಗ್ರೆಸ್ಸಿಂದ ಕೆಲವಷ್ಟು ಶಾಸಕರು BJPಗೆ ಹೋಗ್ತಾರಂತೆ, ಹಾಗೆ ಹೀಗೆ ಅಂಥೇಳಿ. ಈಗಲೂ ಕೂಡ ಇಂಥ ಸನ್ನಿವೇಶದಲ್ಲೂ ಕೂಡ, ಯಾಕೆಂದರೆ ಈ ಸನ್ನಿವೇಶ ಅಂತ ಯಾಕೆ ಹೇಳಬೇಕಾಗಿದೆ ಅಂದರೆ, ಈಗ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರದಲ್ಲಿ, KPCC ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ, ಶಾಸಕರ ಕೆಲವಷ್ಟು ಅಸಮಾಧಾನದ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಚರ್ಚೆಯ ಸಂದರ್ಭದಲ್ಲಿ ಅಗೇನ್ ಮತ್ತೆ ಇಂಥ ಹೇಳಿಕೆಗಳು ಬಂದರೆ ಬೇರೆ ಬೇರೆ ಡಿವಿಯೇಷನ್ಸ್ಗಳನ್ನ ತಗೊಳುತ್ತೆ, ಪೊಲಿಟಿಕಲ್ ಇಕ್ವೇಷನ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಈಗ MB ಪಾಟೀಲ್ ಹೇಳಿದ್ದಾರೆ 60 ಜನ ಅಲ್ಲ, 6 ಶಾಸಕರು ಕೂಡ ಬರೋದಿಲ್ಲ ಅಂತ. ಏನು ಹೇಳಿದ್ದಾರೆ ಕೇಳ್ಕೊಬರೋಣ. ನಿಶ್ಚಿತವಾಗಿಯೂ ಕೂಡ ನಿಮ್ಗೆ ಗೊತ್ತಿದೆ, ಈಗಾಗಲೇ ಯತ್ನಾಳ್ ಅವರು ಯಾವುದಕ್ಕೆ ರಿಯಾಕ್ಷನ್ ಮಾಡಿ, ಯತ್ನಾಳ್ ಅವರು 60 ಶಾಸಕರು ಕಾಂಗ್ರೆಸ್ನಿಂದ BJP ಬರ್ತಾರೆ ಅಂತ ಹೇಳಿ ಒಂದು ಬಾಲಿಶ ಹೇಳಿಕೆಯನ್ನು ಕೊಟ್ಟಿದ್ರು. ನಾನು ಅವಾಗ ಹೇಳಿದೆ, ನಿಮ್ಗೆ ಗೊತ್ತಿದೆ BJPಯಿಂದ ಯಾರ್ಯಾರು ನಮ್ಮ ಜೊತೆ ಗುರುತಿಸ್ಕೊಂಡಿದ್ದಾರೆ, ಎಲ್ಲ ಮಾಧ್ಯಮ ನಿಮ್ಗೂ ಗೊತ್ತಿದೆ. BJPನಿಂದ ಕೆಲವು ಜನ ಶಾಸಕರು ನಮ್ಮ ಹತ್ರ ಬರ್ತಾ ಇದ್ದಾರೆ, ಬರಲಿಕ್ಕೆ ಇಚ್ಛೆ ಪಡಿಸಿದ್ದಾರೆ. ನಾವೇನು ಆಪರೇಷನ್ ಹಸ್ತ ಮಾಡ್ತಾ ಇಲ್ಲ. ಅದೇ ರೀತಿ ಜನತಾದಳದಿಂದ ಕೂಡ ಒಂದು ಗ್ರೂಪ್ ಒಂದು ದಿವಸ ಬರಲಿಕ್ಕೆ ಒಂದು ದಿವಸ ತಯಾರಾಗಿದೆ. ಹೀಗಾಗಿ ನಮ್ಮಿಂದ 60 ಶಾಸಕರು ಹೋಗೋ ಪ್ರಶ್ನೆ ಅಲ್ಲ, ನಮ್ಮಿಂದ 6 ಶಾಸಕರು ಹೋಗಲ್ಲ. ಆದರೆ BJP ಮತ್ತು JDSನಿಂದ 25 ಶಾಸಕರು ಬರ್ತಾರೆ ಅಂತ ನಾನು ಹೇಳಿದ್ದೇನೆ. ಬರ್ತಾರೆ ಅವರು ಸೂಕ್ತ ಸಂದರ್ಭದಲ್ಲಿ. ನಿಶ್ಚಿತವಾಗಿಯೂ ಕೂಡ ನಿಮ್ಗೆ ಗೊತ್ತಿದೆ, ಈಗಾಗಲೇ ಯತ್ನಾಳ್